ಬೆಳಗಾವಿ ಅಧಿವೇಶನದ ಕೊನೆಯ ದಿನ ವಿಧಾನ ಪರಿಷತ್ ಸದಸ್ಯ ಅಂತ ಸಿ.ಟಿ. ರವಿಯವರು ಮಾನ್ಯ ಮಹಿಳಾ ಮತ್ತು ಮಕ್ಕಳ ಖಾತೆಯ ಮುಖ್ಯಮಂತ್ರಿ ಆದಂತಹ ಲಕ್ಷ್ಮೀತಾಯಿ ಹೆಬ್ಬಾಳ್ಕರ್ ಅವರ ಬಗ್ಗೆ ಒಂದು ಅಶ್ಲೀಲ ಶಬ್ದದ ಪದವನ್ನು ಪ್ರಯೋಗ ಮಾಡಿದರು. ಪ್ರತಿಭಟನೆ ಏನು ದಲಿತರಿಗೆ ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ಒಂದು ಶಬ್ದವನ್ನು ಪ್ರಯೋಗ ಮಾಡಿದ್ರಲ್ಲ, ಅದರ ವಿರೋಧವಾಗಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದರು ವಿಧಾನ ಪರಿಷತ್ತದ ಬಾವಿಯಲ್ಲಿ. ಅಲ್ಲಿ ಹೆಬ್ಬಾಳ್ಕರ್ ಬಗ್ಗೆ ಒಂದು ಅಶ್ಲೀಲವಾದ ಪದ ಪ್ರಯೋಗ ಮಾಡಿ ಅದನ್ನು ಯಾವ ಹೆಣ್ಣು ಮಕ್ಕಳಿಗೆ ಕೇಳಾರಂತ, ನಾವು ಏನು ಪ್ರಜಾಪ್ರಭುತ್ವ ದೇವಾಲಯ ಅಂತೀವಿ ವಿಧಾನಸಭೆಯಲ್ಲಿ, ಅಂಥ ಒಂದು ಜಾಗದಲ್ಲಿ ಶಬ್ದವನ್ನು ಪ್ರಯೋಗ ಮಾಡಿದರು. ಮತ್ತು ಏನು BJP ಸರ್ಕಾರ, BJP ಪಕ್ಷ ಭಾರತೀಯ ಸಂಸ್ಕೃತಿ ಮತ್ತು ಶ್ರೀರಾಮಚಂದ್ರನ ಹೆಸರಿನಲ್ಲಿ ಏನು ಅಧಿಕಾರ ಇವತ್ತು ಅನುಭವಿಸ್ತಾ ಇದ್ದಾರಲ್ಲ, ಅಂಥವರು ಅಂಥ ಒಂದು ಹಿಂದೂ ಧರ್ಮದಲ್ಲಿ ಏನು ಹೇಳಿಕೆ ಅಂದ್ರೆ, ಎಲ್ಲಿ ಹೆಣ್ಣು ಮಗುವಿನ ಪೂಜೆ ಮಾಡ್ತಾರಲ್ಲೋ ಅಂಥ ಜಾಗದಲ್ಲಿ ದೇವರು ನೆಲೆಸ್ತಾರಂತ. ಇಂಥ ಪಕ್ಷದವರು ಹೆಣ್ಣಿಗೆ ಒಂದು ಅವಮಾನಕರವಾದಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದಷ್ಟೇ ಅಲ್ಲ, ಒಂದು ಸಲ ಅಂದರೆ ಆಗ್ಬೋದು, ಆದರೆ ಈ ಹಲವಾರು ಈ 2-3 ವರ್ಷಗಳಿಂದ ನೋಡ್ಬೋದು. ಹಿಂದೆನೂ ಸಹ ವಿಧಾನಸಭೆಯಲ್ಲಿ ಈ ಸಿ.ಟಿ. ರವಿಯವರು ನಿತ್ಯ ಸುಮಂಗಲಿ ಅಂತ ಹೇಳಿ ಒಂದು ಶಬ್ದವನ್ನು ಯೂಸ್ ಮಾಡಿದ್ರು. ಅಷ್ಟೇ ಅಲ್ಲ, ನಮ್ಮ ಬೆಳಗಾವಿ ರಾಜಕಾರಣದಲ್ಲಿ ನೋಡ್ತೀನಂದ್ರೆ ಸಂಜಯ್ ಪಾಟೀಲ್ ಅವರು ಮೊನ್ನೆ ಲೋಕಸಭಾ ಎಲೆಕ್ಷನ್ನಲ್ಲಿ ಅತಿ ಅವಮಾನಕರ ಹೇಳಿಕೆಯನ್ನು ಅವರ ಪರ್ಸನಲ್ ಲೈಫ್ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದರು. ಅಷ್ಟೇ ಅಲ್ಲ, ಹೆಬ್ಬಾಳ್ಕರ್ ಬಗ್ಗೆ ನಮ್ಮ ಕ್ಷೇತ್ರದ ಶಾಸಕರು ಸಹ ಅತಿ ಅವಮಾನಕರವಾಗಿ ಮಾತಾಡ್ತಿದ್ರು ಎಲೆಕ್ಷನ್ನಲ್ಲಿ. ಇದೆಲ್ಲ ನೋಡಿದ್ರೆ BJPಯ ಏನು ಶಾಸಕರದಾರಲ್ಲ ಅವರ ಸಂಸ್ಕೃತಿ ಏನಂತ ಬೇಕಿಸ್ತದೆ. ಈಗಾಗಲೇ ಜನರು ನಮ್ಮ ರಾಜ್ಯದಲ್ಲಿ ಅವರ ಇಂತಹ ಒಂದು ದಲಿತ ವಿರೋಧಿ ಮತ್ತು ಮಹಿಳಾ ವಿರೋಧಿ ಏನದು ಮೆಂಟಾಲಿಟಿ ಅದಲ್ಲ, ಮಾನಸಿಕತೆ ಅಲ್ಲ, ಇದಕ್ಕೆ ತಕ್ಕದಾದ ಶಿಕ್ಷೆ ಕೊಟ್ಟಿದ್ದಾರೆ. ಮತ್ತು ಪಕ್ಷ ಇಂಥ ಶಾಸಕರನ್ನ ಇಟ್ಕೋಬೇಕು, ಹೊರಗೆ ಹಾಕಬೇಕು ಅನ್ನೋಂಥದ್ದು ವಿಚಾರ ಮಾಡಬೇಕು. ಯಾಕೆ ದೊಡ್ಡ ನಾಯಕರನ್ನ ಹೊಂದಿದ ಪಕ್ಷ, ಒಂದು ಶಿಸ್ತಿನ ಪಕ್ಷ ಅಂಥೇಳಿ ತಮ್ಮನ್ನು ತಾವು ಹೇಳ್ಕೋತಾರೆ. ಆದ್ರೆ ಇಂಥದ್ರು ಇವತ್ತು ನೋಡಿದ್ರೆ ಗುಂಡರತ್ನಮ್ಮ ಆಗಲಿ, ನಮ್ಮ ಕ್ಷೇತ್ರದ ಶಾಸಕರಾಗಲಿ, ಸಂಜಯ್ ಪಾಟೀಲ್ ಆಗಲಿ, ಸಿ.ಟಿ. ರವಿ ಆಗಲಿ, ಇಂಥ ಒಂದು ಇಂಥ ಧೂರ್ತ ನಾಯಕರನ್ನ ಇಟ್ಕೊಂಡು ಪಕ್ಷ ಏನು ಬೆಳೆದಿದೆ ಅಂತೇಳಿ, ಯಾವ ಒಂದು ಸರ್ಕಾರವನ್ನು ಅಥವಾ ಸಂಸ್ಕೃತಿಯನ್ನು ಅಭಿವೃದ್ಧಿನ ಜನರಿಗೆ ಕೊಡ್ತದೆ ಅಂಥೇಳಿ ಅವರು ಒಂದು ವಿಶ್ಲೇಷಣೆ ಮಾಡುವಂಥ ಸಮಯ ಅದ. ಆ ರೀತಿ ಹೇಳಿದ್ದು ನಾವು ಆ ರೀತಿ ಮಾತಾಡಿದ ಕೂಡ ಮಾಡ್ತಾಯಿದ್ರು, ಅದಕ್ಕೆ ತಾವೇನು ಹೇಳ್ತೀವಿ ಸರ್? ಇಲ್ಲ, ಅವತ್ತೇನು ಅಮಿತ್ ಶಾ ಅವರು ಏನು ಹೇಳಿದ್ರಲ್ಲ, ಆ ಹೇಳಿಕೆ ಪಕ್ಷದ ವಿರೋಧವಾಗಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದರು ವಿಧಾನ ಪರಿಷತ್ನಲ್ಲಿ. ಆವಾಗ ಸಿ.ಟಿ. ರವಿಯವರು ನಮ್ಮ ನಾಯಕರ ಹಂತ ರಾಹುಲ್ ಗಾಂಧಿ ಅವರಿಗೆ ಏನೋ ಡ್ರಗ್ ಅಡಿಕ್ಟ್ ಅಂತ ಹೇಳಿ ಒಂದು ಶಬ್ದವನ್ನು ಯೂಸ್ ಮಾಡಿದರು. ಅದನ್ನು ವಿರೋಧವಾಗಿ ನೀವು ಹಾಗೆ ಹೇಳ್ತೀರಂದ್ರೆ, ಅವರು ಕೊಲೆ ಕೇಸಲ್ಲಿ ಮೊನ್ನೆ ಒಂದು ಆಕ್ಸಿಡೆಂಟ್ ಮಾಡಿ ಹೊಂದಿದ್ದಾರೆ, ಅದಕ್ಕೆ ನಾವು ನಿಮಗೆ ಕೊಲೆಗಡಕಂತ ಹೇಳ್ಬೋದಲ್ಲ ಅಂಥೇಳಿ ಈ ರೀತಿ ಒಂದು ಪ್ರಶ್ನೆ ಮಾಡಿದಾರೆ. ಅದು ತಪ್ಪು, ಅದು ಹೇಳಬಾರ್ದಾಗಿತ್ತು. ಆದ್ರೆ ಅವ್ರೇನು ಯೂಸ್ ಮಾಡಿದಾರಲ್ಲ, ಅದು ಒಂದು ಹೆಣ್ಣು ಜಾತಿಗೆ ಒಂದು ಅವಮಾನಿಸುವಂಥ ಶಬ್ದದ. ಎಲ್ಲರೂ BJP ಮಾಡ್ಕೊಂಡಿಲ್ಲ, ಆ ಶಬ್ದ ಹೇಳಿಲ್ಲ ಅಂತ ಹೇಳ್ತಾರೆ ಅಷ್ಟೇ ಹೊರತು ಅವ್ರು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ಸರ್ ನೋಡ್ರಿ, ಅವರೆಲ್ಲ ಸಮರ್ಥನೆ ಮಾಡ್ಕೊಳ್ಳೋಂಥದ್ದು BJP ಅವ್ರು ಮಾಡ್ಬೋದಂದ್ರೆ ಅವ್ರನ್ನ ಅರೆಸ್ಟ್ ಮಾಡಬೇಕು, ಗುಂಡಾಗಿರಿ ಮಾಡಿದ್ರು ಅಂತ ಹೇಳಿ ಇವು ಸ್ವಲ್ಪ ತಪ್ಪು ಅದಾವ. ಆದ್ರೆ ಇವರು ಹೇಳಿರೋಂತಲ್ಲ, ಅಕ್ಷಮ್ಯ ಅಪರಾಧ ಅಂತಾರಲ್ಲ, ಇದೊಂದು ಅಕ್ಷಮ್ಯ ಅಪರಾಧ. ಅವ್ರನ್ನ ಇಂಥ ತಪ್ಪು ಮಾಡಿದಕ್ಕೆ ಏನು ವಿಧಾನ ಪರಿಷತ್ MLC ಸ್ಥಾನದಿಂದ ಅವ್ರನ್ನ ಈಗಾಗಲೇ ಅವ್ರನ್ನ ತೆಗೆದು ಹಾಕಬೇಕಂತ ನಾವೆಲ್ಲ ಕೇಳ್ಬೋದು. ಸರ್, ಈಗ ಹೋಗಿ ಒಂದು ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಪಡಿದ್ರೆ ಎಷ್ಟು ಮಟ್ಟಿಗೆ ಸರಿ ಸರ್? ಅಲ್ಲ, ಕಾನೂನು ವ್ಯವಸ್ಥೆ ಏನು ತೊಂದರೆ ಇಲ್ಲ, ಅತಿ ಒಳ್ಳೆಯ ಒಂದು ರಕ್ಷಣೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಈ ಶಬ್ದವನ್ನು ಕೇಳಿದ ನಂತರ ಏನು ವಿಧಾನಸೌಧದಲ್ಲಿ ಲಕ್ಷ್ಮೀತಾಯಿ ಹೆಬ್ಬಾಳ್ಕರ್ ಅವರು ಬೆಂಬಲಿಗರಿದಾರಲ್ಲ, ಅವರಿಗೆ ಒಂದು ಮಾನಸಿಕ ಭ್ರಮನಿರಸನವಾಗಿ ಅವರ ಮೇಲೆ ಸಿಟ್ಟು ಬಂದು ಆ ರೀತಿ ಮಾಡಿದ್ದಾರೆ. ಯಾವುದೇ ಇದರಲ್ಲಿ ಅವರಿಗೆ ಏನಾದರೂ ಮಾಡಬೇಕು ಅಥವಾ ಅವರಿಗೆ ಅಟ್ಯಾಕ್ ಮಾಡಬೇಕು ಅಥವಾ ಅವ್ರನ್ನೇನು ಮಾಡಬೇಕು ಅಂತ ಆ ರೀತಿ ದುರುದ್ದೇಶದಿಂದ ಮಾಡಿಲ್ಲ. ಆದರೆ ಆ ರೀತಿ ಹೇಳಿಕೆ ಕೊಟ್ಟಿದ್ದಕ್ಕೆ ಅವ್ರ ಅಭಿಮಾನಿಗಳು ಸಿಟ್ಟಿಗೆ ಆ ರೀತಿ ಮಾಡಿದ್ದಾರೆ. ಹೊಂದಿರುವ ಸಿ.ಟಿ. ರವಿಗೆ, ಸಂಸ್ಕೃತಿ ಇಲ್ಲದ ಸಿ.ಟಿ. ರವಿಗೆ, ಮಹಿಳಾ ಕುಲಕ್ಕೆ ಅವಮಾನ ಮಾಡಿದ ಸಿ.ಟಿ. ರವಿಗೆ,
ಭಾರತ ಮಾತೆಗೆ ಅವಮಾನ ಮಾಡಿದ ಸಿಟಿ ರವಿಗೆ, ಸಂವಿಧಾನ ಅರಿಯುವ ಸಿಟಿ ರವಿಗೆ, ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಸಿಟಿ ರವಿಗೆ ಪಕ್ಷಕ್ಕೆ, ಗಾಳಿ ಬಿಟ್ಟ ಸಿಟಿ ರವಿಗೆ, ಊಟಿ ರವಿಗೆ ಬೇಕೇ ಬೇಕು. ಸಿಟಿ ರವಿಗೆ, ಭಾರತ ಮಾತೆಗೆ ಅವಮಾನ ಮಾಡಿದ ಸಿಟಿ ರವಿಗೆ, ನಾರಿ ಕುಲಕ್ಕೆ ಅವಮಾನ ಮಾಡಿದ ಸಿಟಿ ರವಿಗೆ. ಇವ್ರು ಏನ್ ಮಾಡಿದ್ರು ನಮ್ಮ ಲಕ್ಷ್ಮಿ ಅಕ್ಕಾರು ಇನ್ನಷ್ಟು ಹೆಚ್ಚಿನ ಹೋಗ್ತಾರ ಹೊರತಾಗಿ ಕಡಿಮೆ ಆಗಲ್ಲ ಅಂತ ಹೇಳಕ್ ಇಚ್ಛೆ ಪಡ್ತೇನೆ. ಆದ್ರೆ ಈ ಒಂದು ಪದದಿಂದ ಇಡೀ ಸಮಗ್ರ ಲಕ್ಷ್ಮಿ ಅಕ್ಕಾರಿಗೆ ಅಷ್ಟೇ ಅಲ್ಲ, ಇಡೀ ನಮ್ಮ ಭಾರತ ದೇಶದ ನಾಗರಿಕರ ಒಂದು ನಾರಿ ಕುಲಕ್ಕೆ ಅವಮಾನ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ಈ ಮೂಲಕ ಇಡೀ ನಾರಿ ಕುಲಕ್ಕೂ ಅವಮಾನ ಆಗಿದೆ, ವೈಯಕ್ತಿಕವಾಗಿ ಲಕ್ಷ್ಮಿ ಅಕ್ಕರಿಗೆ ಅವಮಾನ ಆಗಿದೆ. ನಾನು ಇಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಆ ವಿಧಾನ ಪರಿಷತ್ ಸದಸ್ಯನನ್ನ ಕೂಡಲೇ ಅಮಾನತು ಮಾಡಬೇಕು ಹಾಗೂ ಈಗಾಗಲೇ ಬಂಧಿಸಿದರೆ ಕಠಿಣ ಶಿಕ್ಷೆ ಆಗಬೇಕು. ಮತ್ತು ಈ ರೀತಿ ನಾವು ಯಾವತ್ತಿಗೂ ಲಕ್ಷ್ಮಿ ಅಕ್ಕರ ಪರವಾಗಿರ್ತೇವೆ, ಅವರ ಸಲುವಾಗಿ ಗೋಕಾಕ್ ಕಾಂಗ್ರೆಸ್ನಿಂದ ಅವರಿಗೆ ಜೀವ ಸದ್ಯ ಕೊಡ್ತೇವೆ ಅಂತೇಳಿ ನಾ ಈ ಮೂಲಕ ಹೇಳಕ್ಕೆ ಇಚ್ಛೆ ಪಟ್ಟು ನನ್ನ ಮಾತಿಗೆ ವಿರಾಮ.